ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವು ಮಂತ್ರಿಸ್ಪೇರ್ ಹೋಗ್ತಾ ಇದೀವಿ. ನಾನು ಮತ್ತೆ ಗಣೇಶ್ ಮತ್ತೆ ಅಲ್ಲಿ ಶ್ರವ್ಯ ಇದ್ದಾಳೆ. ನಾವೆಲ್ಲರೂ ಮಂತ್ರಿಸ್ಪೇರ್ ಹೋಗ್ತಾ ಇದೀವಿ ಗಾಯ್ಸ್. ಲೆಟ್ಸ್ ಗೋ. ಏನೋ ಒಂದು ಬೇಕಂತೆ, ಅದು ನಾನು ಅಲ್ಲಿ ಹೋದಾಗ ತೋರಿಸ್ತೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳಿ. ಹಿಂಗೆ ರ್ಯಾಂಡಮ್ ಒಂದು ವಿಡಿಯೋ ಮಾಡೋಣ ಅಂತ. ತುಂಬ ದಿನ ಆಯಿತು ನಾನು ವೀಡಿಯೋಸೇ ಮಾಡೋಕ್ಕಾಗ್ತಿಲ್ಲ. ಫುಲ್ ಬ್ಯುಸಿ ಆಗಿದ್ದೀನಿ ಅಂತ ಅಲ್ಲ, ಫುಲ್ ಲೇಜಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ನನಗೆ ಪಿಂಪಲ್ ಆಗಿ ಬ್ಲಡ್ ಬರ್ತೈತಿ. ಅಣ್ಣಂಗೆ ಹೊಡೆದ್ಬಿಟ್ಟಿನಿ ನಾನು ಸಮ್ಮ. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನ್ ಗೊತ್ತಾಗ, ನಮ್ಮ ಹತ್ರ ಗಾಡಿ ಇದೆ ಬಟ್ ಸ್ಟಿಲ್ ಆಟೋದಲ್ಲಿ ಹೋಗಿಲ್ಲ. ತುಂಬ ದಿನ ಆಯ್ತು ಅಂತ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಸ್ಟೈಲ್ ಮಾಡ್ತೀವಿ. ಬ್ಲಾಗರ್ಸ್ಗೆ ಮೋಟಿವೇಟ್ ಮಾಡ್ತಿಲ್ಲ ಸಾಕು ಪೂಜಾ ಅಂತ. ಅದು ಹಿಡ್ಕೊಂಡು ತೋರ್ಸು ಶ್ರವ್ಯ, ಅದು ಹೆಂಗಿತ್ತು ಡ್ರೆಸ್. ಪ್ಲೀಸ್ ಶ್ರವ್ಯ, ನಾನೇ ಟ್ರೈ ಮಾಡಿ ಬರ್ತೀನಿ. ಗೈಸ್ ಇದು ಏನ್ ಗೊತ್ತಾ, ಇದು ಸ್ಕರ್ಟ್, ಇದು ಇದ್ರದ್ದು ಟಾಪ್ ಆಯ್ತಾ. ಇವಳು ನನ್ಗೆ ಆಕ್ಷನ್ ನನ್ನ ಮೇಲೆ ತೋರಿಸೋಣ ಹಿಂಗೆ ಹಾಕೊಳ್ಳೋದು ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಅದು ವೆಸ್ಟ್ ಸೈಡ್ ಅಲ್ಲಿ ಬಂದು ಆ ತರ ಹಿಡ್ಕೊಂಡು ನಿಂತ್ಕೊಂಡಿರೋದು. ಆಮೇಲೆ ಪಕ್ಕದಲ್ಲಿ ಟಾಪ್ ಇದೆ ಅಂತ, ಇದು ಕಾರ್ಡ್ ಸೆಟ್ ಅಂತ ಹೇಳಿ ಹೇಳಿರೋದು. ಮತ್ತೆ ಇವಳು BSc ಎಜುಕೇಟೆಡ್. ನೀನ್ ಸುಮ್ಮನೆ ಇರು ಅಮ್ಮ. ಇದು ನನ್ಗೆ ಹಾಕಿ ನೋಡ್ಲೇಬೇಕು ಹೆಂಗ್ ಬರ್ತೇನೆ. ಇಷ್ಟು ನೋಡಿ ಗೈಸ್, ಇದು ಬ್ಯಾಗ್ ಅಕ್ಕಂದು ನನ್ಗೆ ಕೊಟ್ಟಿದ್ದಾಳೆ. ಅಕ್ಕನ್ ಬರ್ಡೇ ಅಂತ ತಡ್ಕೊಂತಿದ್ದೀನಿ ಅಷ್ಟೇ. ಇಬ್ಬರದ್ದು ಬರ್ಡೇ ಅಂತ ತಡ್ಕೊಂತಿದ್ದೀನಿ. ಅಕ್ಕ ಓಟಿಯಿಂದ ಇವಾಗ ಹಂಗೆ ಇಳಿದ್ ಬಂದ್ಬಿಟ್ಟು ಮನೆ ಪಕ್ಕ ಊರವ್ರು. ಶ್ರವ್ಯನೇ ಸ್ವಲ್ಪ ವೈಟ್ ಕಾಣ್ತಾ ಇದ್ದಾಳೆ. ನಮ್ದು ಈ ಹುಡುಗ ಯಾಕೆ ಇಷ್ಟು ಕರ್ರಗಾಗಿದೆ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಟೆಣೋ ಸಾಕಾಗುತ್ತಾ? ಚೆನ್ನಾಗಿದೆ, ಸೀರಿಯಸ್ಲಿ ಪ್ರಾಮಿಸ್ ಚೆನ್ನಾಗಿದೆ. ನೋಡಿ ನಾವ್ ಹೆಂಗ್ ಕಾಣ್ತಾ ಇದೀವಿ. ಭಾಷವ್ಯ ಶ್ರವ್ಯ ನಿತ್ಕೋ. ಶ್ರವ್ಯ ಒಂದ್ ಕಡೆ ನಿಲ್ಲಲ್ಲ. ಶ್ರವ್ಯ ಇಷ್ಟು ಓಡಾಡ್ತೀಯ. ಹಾಯ್ ಮಾಡು ಗಾಯ್ಸ್. ಅಕ್ಕ ಒಂದ್ ಡ್ರೆಸ್ ಸೆಲೆಕ್ಟ್ ಮಾಡಿ ಬಿಲ್ ಮಾಡ್ಕೋವಳ. ಈಗ ಅವ್ರ ಮನೆಯವ್ರ ಹತ್ರ ಪರ್ಮಿಷನ್ ತಗೋತಾಳೆ. ಒಂದು ಶಾಪ್ ಇಲ್ಲ. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ. ಸ್ಟ್ರೀಟ್ ಅಲ್ಲಿ ಫುಲ್ ಬಟ್ಟೆ ಇತ್ತು. ಪಪಿ ಎಷ್ಟು ವಟ ಅಂತಿ ಪಪಿ. ಇರಿಟೇಟ್ ಮಾಡ್ತೀರಿ ಜನಗಳು ನಂಗೆ. ನೀನ್ ಇರಿಟೇಟಿಂಗ್. ನಂಗೆ ಬರೀ ಪ್ಲೇನ್ ಅಷ್ಟೇ ಕೊಡ್ಸೋಳೆ. ಇವಳು ಮಾತ್ರ ಮಸಾಲೆ ಇರೋದು ತಗೊಂಡವಳೆ. ಒಂದೇ ಟೇಸ್ಟ್ ಇಲ್ಲ. ಪ್ಲೇನ್ ಅಷ್ಟೇ ಕೊಟ್ಟವಳೆ. ನೀನ್ ಕೊಡ್ತೀರ ಹೆಂಗ್ ಮಾಡ್ತಾರ ಜನ. ಸೊ ನಾವೆಲ್ಲ ಇವತ್ತಿನ ಹಾಕಕ್ಕಲ್ಲವಾ, ನಾನು ಯಾವತ್ತಿಂದೋ ಸೇರಿದ್ರೆ ಕ್ಲಿಪ್ ಆಡ್ ಮಾಡಕ್ಕೆ. ಒಂದ್ ಜೋಳ ಕೊಡಿಸ್ತೇನೆ ಅಂತ ತಕ್ಷಣ ಡ್ಯೂಟಿ ಬಿಟ್ಟು ಮನಿ ತಿನ್ನಕ್ ಕೊಡ್ ಬಂದೊಳಗೆ. ನಾವು ನೀ ಮನ್ಯಾಗ ನನಗೆ ಏನು ತಿಳ್ಕೊಂಡಾರ, ನನಗೇನು ಮಾಡಕ್ ಬ್ಯಾರೆ ಕೆಲಸ ಇಲ್ಲೇನೆ. ಮನಸ್ಸು ಸುಮ್ಮನೆ. ಇಳ್ ನೋಡ್ರಿ, 1,500 ರೂಪಾಯಿ ಕೊಟ್ಟು ಸಣ್ಣಂಗಿ ತಗೊಂಡ. ಅಮ್ಮಮ್ಮ ಈಗ ಇದು ಬೇಕಿತ್ತ. ಹೌದು, ನಮ್ 3 ಕಡೆ ಹೋದ್ರೆ ಒಂದ್ 300 ರೂಪಾಯಿ ಕೊಡ್ಬೋದಪ್ಪ. ಹಬ್ಬ ಒಂದ್ ಬಾರ್ಗಿಂಗ್ ಮಾಡಿದ್ರೆ ಒಂದ್ 200 ತಗೋ ಅಂತ. ಅದು ಅಲ್ಲ, ಮಸ್ಕಿಟೋ ನೆಟ್ ಅಲ್ಲಿ ನಾನೇ ಮಾಡ್ಕೊಡ್ತಿದ್ದೆ ಡಿಸೈನ್. ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾನೆ ಅವನದು. ಏನ್ ಕಾಣೋದು 3 ಡ್ರೆಸ್ ಟ್ರೈ ಮಾಡೋಳು ಗೈಸ್. ಅದ್ರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಹೆಂಗ್ ಹೇಳೋದು, ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ. ಒಂದೊಂದ್ರಲ್ಲಿ ಒಂದೊಂದು ಪ್ರತಿಭೆ ತೋರ್ಸೋಳೆ. ವಾಟೆವರ್ ನನ್ನ ಹೆಸರೇ ಇದೆ ಅದ್ರಲ್ಲಿ. ಅವ್ವ ನಿನ್ನ ಹೆಸರು ಪ್ರತಿಭಾ, ಇಟ್ಸ್ ನಾಟ್ ಪ್ರತಿಭೆ. ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಪಿಕ್ಚರ್ಗೆ ಹೋಗ್ಬೇಕು ಗೈಸ್. ನಾವು ಪಿಕ್ಚರ್ಗೆ ಎಲ್ರು ಹೋಗ್ತೀವಿ. ಅದ್ ಹೆಂಗ್ ಬರಲ್ಲ ನೋಡ್ತೀನಿ. ಬಾಯ್ಬಿಟ್ಟು ಹೋಗಲ್ಲ. ಬರಲ್ಲ ಅಂದವರು ರೂಮಲ್ಲಿರೋ 3 ಬಕೆಟ್ ಬಟ್ಟೆ ತೊಳಿಬೇಕು ಅಷ್ಟೇ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ. ದಟ್ಸ್ ಇಟ್. ಇವತ್ತಿಗೆ ಸಾಕು. ಬಾಯ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.